Third standard mathematics, maths mela, chapter 2, toy joy, ಆಟಿಕೆ ಸಂತೋಷ. ಈ ಚಾಪ್ಟರ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಚಾಪ್ಟರ್ ಅನ್ನು ನೋಡುವ ಪೂರ್ವದಲ್ಲಿ ನೀವಿನ್ನು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಟಾಯ್ ಜಾಯ್ ಈ ಟಾಪಿಕ್ ನಲ್ಲಿ ನೀವು ವಿವಿಧ ರೀತಿಯ ಘನಾಕೃತಿಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. You will study various three-dimensional figures in this chapter. Some children are making animal and bird faces on old boxes, cans and paper. Yes, Lord. Look at my bottle. ಇಲ್ಲಿ ಬಾಟಲ್ ತೋರಿಸ್ತಾ ಇದಾರ ಒಂದು ಪಾಪು ಬಾಟಲ್ ಅನ್ನು ತೋರಿಸ್ತಾರ. ನೀವು ಶಿಕ್ಷಕರು ಪೋಷಕರು ಮಕ್ಕಳಿಗೆ ಈ ಆಕಾರಗಳನ್ನ ಇಟ್ಕೊಂಡು ಹೇಳಿದ್ರೆ ಚೆನ್ನಾಗಿರುತ್ತೆ. I made a puppy face on it. It has a wide ears. This is they telling this is the shape of cylinder. Next one. I made a cat on a face of cuboid. This is cuboid. ಇದು ಸಿಲಿಂಡರ್. ಸಿಲಿಂಡರ್ ಅಂದ್ರ ಸ್ತಂಭಾಕೃತಿ, ಕ್ಯೂಬಾಯ್ಡ್ ಅಂದ್ರ ಆಯತಘನ. I made a big face on the box. ಅಂದ್ರೆ ಇದು ಕ್ಯೂಬ್. This is a cube. It has a narrow eyes. I made a bird face on the cone. This is a cone. Look at its pointed beak. Look at its pointed beak. ಹಕ್ಕಿಯ ಮುಖ ಮಾಡಿದ್ದೇನೆ, ಅದರ ಮೊನಚಾದ ಕೊಕ್ಕನ್ನ ನೋಡು ಅಂತ ಹೇಳ್ತಾಳ ಅವ್ರು. ನೋಡ್ರಿ ಇಲ್ಲೇ 3-dimensional ಫಿಗರ್ಸ್ ಯಾವಾಗ ನೋಡ್ತಾ ಇದೀವಿ ಹಂಗಂದ್ರ ಸಿಲಿಂಡರ್, ಕ್ಯೂಬಾಯ್ಡ್, ಕ್ಯೂಬ್, ಕೋನ್. Let us do. Use old boxes, cube and cuboid, and bottles, cylinders to do craft work. Draw faces on them. ಈಗ ನಿಮ್ಗೊಂದು ಆಕ್ಟಿವಿಟಿ ಹೇಳ್ತಾ ಇದಾರೆ ಅವರು. ಹಳೆಯ ಘನ ಮತ್ತು ಆಯತಘನಗಳ ಬಾಕ್ಸ್ ಗಳನ್ನ ತೆಗೆದುಕೊಂಡು, ಆಯತಘನ ಅಂತಂದ್ರೆ ನೀವು ಮ್ಯಾಚ್ ಬಾಕ್ಸ್ ಅನ್ನ ತಗೋಬಹುದು. ಹಳೆ ಆ ಮ್ಯಾಚ್ ಬಾಕ್ಸ್ ಖಾಲಿ ಇದ್ದಿದ್ವು ಫಾರ್ ಎಕ್ಸಾಂಪಲ್ ಅಷ್ಟೇ. ಇದು ಮ್ಯಾಚ್ ಬಾಕ್ಸಸ್, ಎಂಟಿ ಮ್ಯಾಚ್ ಬಾಕ್ಸಸ್ ತೆಗೆದುಕೊಂಡು ಮತ್ ಕ್ಯೂಬ್ಗೆ ಚಾಕ್ಲೇಟ್ ಬಾಕ್ಸು ಈ ತರ ಘನ ಆಕೃತಿಯಲ್ಲಿರುವಂತಹ ಬಾಕ್ಸಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ರಿ. ಬಾಟಲ್ ಅಂಕರಿ, ವಾಟರ್ ಬಾಟಲ್ ಆ ತರದ್ ಇದ್ದ ಇರ್ತಾವು ತಗೊಳ್ರಿ. ಇವನ್ ತಗೊಂಡು ಅದರ ಮೇಲ್ಗಡೆ ಚಿತ್ರವನ್ನ ಚಿತ್ರಿಸಿ ಅಂತ ಹೇಳ್ಯಾರ. ವಾಟ್ ಡು ಯು ಡ್ರಾ ಆನ್ ದೇರ್ ಫೇಸಸ್? ನೀವು ಅವುಗಳ ಮೇಲೆ ಯಾವ ಚಿತ್ರವನ್ನ ಚಿತ್ರಿಸಿದ್ದೀರಿ? ಸ್ಮೈಲಿ ಫೇಸ್. ಸ್ಮೈಲಿ ಫೇಸ್ ಅನ್ನ ಚಿತ್ರ ಮಾಡಿದ್ರೆ ಅದನ್ನ ಹೇಳ್ರಿ. ಬೇರೆ ಯಾವ್ದು ಮಾಡಿದ್ರೆ ಅದನ್ನ ಹೇಳ್ರಿ. ಜಯಾ ಇಸ್ ಬಿಲ್ಡಿಂಗ್ ಅ ರಾಕೆಟ್ ವಿತ್ ಹರ್ ಶೇಪ್. ಜಯಾಳು ರಾಕೆಟ್ ಅನ್ನ ನಿರ್ಮಿಸುತ್ತಿದ್ದಾಳೆ. ವಾಟ್ ಶೇಪ್ ಹ್ಯಾಸ್ ಶಿ ಯೂಸ್? ವಾಟ್ ಶೇಪ್ ಯಾವ ಆಕೃತಿಗಳನ್ನ ಅವಳು ಬಳಸಿದ್ದಾಳೆ? ಹೌ ಮೆನಿ ಆಫ್ ಈಚ್?
She used many 3D shapes. She used ಯಾವುದು ಯಾವ ಅಂತಷ್ಟ ಕೇಳಿ ಆಕೃತಿಗಳ ಹೆಸರನ್ನ ಜಾಸ್ತಿ ಕೇಳ್ಯಾರ. ಯಾವ ಇಲ್ಲಿ ವಾಟ್ಸ್ ಕನ್ನಡದೊಳಗೆ ಹಿಂಗ ಆಗ್ಬೇಕನ ಅಲ್ಲದ. She used many shapes ಅಷ್ಟ. How many of each? ಪ್ರತಿಯೊಂದು ಎಷ್ಟು ಸಲ ಬಳಸಿದ್ದಾಳೆ ನೋಡೋಣ. ಇಲ್ಲಿ ಕ್ಯೂಬ್ ಅನ್ನು ನೋಡ್ರಿ. 1 2 ಕ್ಯೂಬ್ ಅನ್ನ ಬಳಸಿದ್ದಾಳೆ. ಘನಗಳನ್ನ 2 ಬಳಸಿದ್ದಾಳೆ. ನೆಕ್ಸ್ಟ್ ಕೋನ್, ಇದು ಕೋನ್. ದಿಸ್ ಈಸ್ ಕ್ಯೂಬ್, ಇದು ಕ್ಯೂಬ್, ಇದು ಕೋನ್. ಸರಿನಾ? ಕೋನ್ ಎಷ್ಟೈತಿ? ಒಂದೇ ಇದೆ. ಇದು ಇದ್ರೊಳಗಲ್ಲ ಕೋನ್ 1, ಇದು ಚೌಕಗನ 2 ಅದಾವ. ನೆಕ್ಸ್ಟ್ ನೋಡ್ರಿ ಶಂಕು. ಶಂಕು ಒಂದಾಯ್ತು. ಕ್ಯೂಬಾಯ್ಡ್ 1 2 3 4 ಕ್ಯೂಬಾಯ್ಡ್ ಅನ್ನ ಬಳಸ್ಯಾಳ. 4. Cylinder 1. What shape is between the red cuboid, okay, red cuboid and yellow cuboid? Red ಮತ್ತು yellow cuboid ದೊಳಗ ಯಾವ cuboid ಇದೆ ಅಂತ? Green cuboid ಅಷ್ಟೇ. Green cuboid. What shape is on the top of the orange cylinder? Orange cylinder ಮೇಲೆ ಯಾವ ಶೇಪ್ ಇದೆ? ಕ್ಯೂಬ್ ಇದೆ. What shape is under the pink cone? Pink cone. Under the pink cone ಕ್ಯೂಬ ಇದೆ. ಶಂಕುವಿನ ಕೆಳಗಡೆ ಏನಿದೆ? ಕ್ಯೂಬ್. ಇಲ್ಲಿ ನೋಡ್ರಿ, ಇದಕ್ಕೇನಂತಾರ ಅಂತಂದ್ರ ಪೇಸ್, ಮುಖ. ಪೇಸಸ್, ಮುಖ. ಪೇಸ್, ಮುಖ. ಎಡ್ಜ್, ಅಂಚು. ಅಂಚು. ಇಲ್ಲಿ ನೋಡ್ರಿ, ಇದು ಆಯತ, ಇದು ಚೌಕ ಘನ. ಕ್ಯೂಬ್ ನೊಳಗೆ ಹೇಳ್ತಾ ಇದಾರೆ. ಮುಖ. ಎಡ್ಜ್, ಇದು ಎಡ್ಜ್. ಇದು ಕಾರ್ನರ್, ತುದಿ. ಇದಕ್ಕ ಇನ್ನೊಂದು ಹೇಳ್ತಾರ ವರ್ಟೈಸಸ್ ಅಂತಾನೆ ಹೇಳ್ತಾರ. ಮುಂದೆ ನೀವು ವರ್ಟೈಸಸ್ ಅಂತಾನೆ ಓದ್ತೀರಿ, ಅದಕ್ಕ ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ವರ್ಟೈಸಸ್. ಇದಕ್ಕ ಶೃಂಗ ಅಂತ ಹೇಳ್ತಾರ. ಶೃಂಗ. ವರ್ಟೈಸಸ್, ಶೃಂಗ. ನೆಕ್ಸ್ಟ್, collect object to make a house. Name the shape and talk about their faces and edges, which are straight and which are curved. ಯಾವು ವಕ್ರಾಕಾರದಲ್ಲಿವೆ, ಯಾವು ಸರಳ ರೀತಿಯಲ್ಲಿ ಅಂಚುಗಳನ್ನ ಹೊಂದಿವೆ, ಅವುಗಳನ್ನ ಕಲೆಕ್ಟ್ ಮಾಡ್ರಿ ಅಂತ ಹೇಳ್ಯಾರ. ಆಲ್ಸೋ ಡಿಸ್ಕ್ರೈಬ್ ಹೌ ಶೇಪ್ ಹ್ಯಾವ್ ಬೀನ್ ಅರೇಂಜ್. ಅವುಗಳನ್ನ ಹೇಗೆ ನಿರ್ಮಾಣ ಮಾಡಲಾಗಿದೆ ಅದನ್ನ ನೋಡ್ಕೊಡಿ. What part of shape can you see from a distance? ನೀವು ದೂರದಿಂದ ಆಕೃತಿಗಳ ಯಾವ ಭಾಗವನ್ನು ನೋಡಬಹುದು? ಈ ತರ ಮಾಡ್ರಿ, ಕಲೆಕ್ಟ್ ಮಾಡ್ರಿ ಅಂತ ಹೇಳ್ಯಾರ. ಇಲ್ಲೊಂದು ಕಲೆಕ್ಟ್ ಮಾಡ್ಯಾರ ನೋಡ್ರಿ ಅವ್ರು. ದೇವಿಕಾ went to a shop and bought a toy engine. ಇದು ಒಂದು ದೇವಿಕಾ ಅಂಗಡಿಗೆ ಹೋಗಿ ಅಂಗಡಿಯ ಆಟಿಕೆ ಎಂಜಿನ್ ಅನ್ನ ಖರೀದಿಸಿದ್ರು. Here is the Devika toy engine. ಇದು ದೇವಿಕಾಳ ಟಾಯ್ ಎಂಜಿನ್ ಆಗಿದೆ. It has the many parts, count and fill. ಓಕೆ, ಇವು ಬಹಳಷ್ಟು ಆಕಾರಗಳನ್ನ, ಆಕೃತಿಗಳನ್ನ ಹೊಂದಿತಿ. ಅವನ್ನ ಕೌಂಟ್ ಮಾಡಿ ಹೇಳ್ರಿ ಅಂತ. ರೆಡ್ ಸಿಲಿಂಡರ್ ಆರ್ ಸಿಲಿಂಡರ್ಸ್ ಎಷ್ಟದವು? 1 ರೆಡ್ ಸಿಲಿಂಡರ್ ಐತಿ. ಇಲ್ಲ ಐತಿ ನೋಡ್ರಿ, ಸಿಲಿಂಡರ್.
ಬೇಕಂದ್ರೆ ಬರ್ದ್ಬಿಡ್ತೀನಿ. ಸಿಲಿಂಡರ್ ಇದು. ನೆಕ್ಸ್ಟ್, ಗ್ರೇ ಕ್ಯೂಬಾಯ್ಡ್. ದಿಸ್ ಈಸ್ ಅ ಗ್ರೇ ಕ್ಯೂಬಾಯ್ಡ್. ಕ್ಯೂಬಾಯ್ಡ್ ಇದು ಒಂದಿದೆ. ಯೆಲ್ಲೋ ಕೋನ್ 2 ಅದಾವ. ದಿಸ್ ಈಸ್ ಅ ಕೋನ್. ಏನಿದು? ಕೋನ್. ಬ್ಲೂ ಕ್ಯೂಬ್ 1 2. ಇದು ಕ್ಯೂಬ್ ತರನ ಐತಿ. ಒನ್ ಅಂಡ್ 2. ಅದ್ರೊಳಗ ಇನ್ನೊಂದ್ ಐತಿ. ಇದು 2 ಅನ್ರಿ ಬೇಕಂದ್ರ. ಅದು ಬ್ಲೂ ಕಲರ್ ಐತಿ. ಗ್ರೇ ಈ ತರ ಪೂರ್ತಿ ಇದ್ರೆ ಗ್ರೇ ಆಗ್ತಿತ್ತು. ಬ್ಲೂ ಐತಿ 2. Okay. Next, let us discuss. Here are some more toys from the toy shop. They are made up of different shape. ಇಲ್ಲಿ ಒಂದಿಷ್ಟು ಟಾಯ್ಗಳನ್ನ ಕೊಟ್ಟೈತಿ, ಅವುಗಳನ್ನ ಹೇಳ್ರಿ ಅಂತ ಹೇಳ್ಯಾರ. ಯಾವ ಆಕಾರಗಳನ್ನ ಬಳಸಲಾಗಿದೆ? ವಾಟ್ ಶೇಪ್ ಆರ್ ಯೂಸ್ಡ್ ಇನ್ ದೀಸ್ ಟಾಯ್ಸ್? ನೋಡೋಣ. ಇಲ್ಲೇ ಫಸ್ಟ್ ಗೆ ಸಿಲಿಂಡರ್ ಐತಿ. ಸಿಲಿಂಡರ್ ಅಂಡ್ ಕೋನ್, ಸ್ತಂಭಾಕೃತಿ ಅಂತ ಹೇಳ್ತಾರ ಅದಕ್ಕೆ. ಸಿಲಿಂಡರ್ ಅಂಡ್ ಕೋನ್. ಇಲ್ಲೇ ಇದು ಸಿಲಿಂಡರ್, ಈ ಕಡೆ ಇರೋದು ಸ್ಪೇರ್ ಅಂತಾರ ಅದಕ್ಕೆ. ಗೋಳ. ಸಿಲಿಂಡರ್, ಸ್ಪೇರ್. 3D ಸ್ಪೇಸ್, 3D ಶೇಪ್ ಸ್ಪೇರ್ ಇದು. ಸಿಲಿಂಡರ್, ಸ್ಪೇರ್, ಕೋನ್. ಕೆಳಗಡೆ ಒಂದ್ ಬರ್ಬೇಕಾಗಿತ್ತು, ಕಡಿಮೆ ಐತಲ್ಲ ಇದೀಗ. ಸಿಲಿಂಡರ್, ಸಿಲಿಂಡರ್, ಸ್ಪೇರ್, ಕೋನ್. ಇಲ್ಲೇ ಕ್ಯೂಬ್, ಕ್ಯೂಬಾಯ್ಡ್. ಕ್ಯೂಬಾಯ್ಡ್ ಆಯತ ಘನ ಮತ್ತು ಘನವನ್ನ ಯೂಸ್ ಮಾಡಲಾಗಿದೆ. ಚೌಕ ಘನವನ್ನ ಕ್ಯೂಬ್. ಜಯಾ ಮೇಡ್ ಸಮ್ ಹೌಸಸ್ ಯೂಸಿಂಗ್ ಡಿಫರೆಂಟ್ ಶೇಪ್ಸ್. ಜಯಾಳು ವಿವಿಧ ಆಕೃತಿಗಳನ್ನ ಬಳಸಿ ಮನೆಯನ್ನ ನಿರ್ಮಾಣ ಮಾಡಿದ್ದಾಳೆ. ಟ್ರೈ ಟು ಬಿಲ್ಡ್ ಸಚ್ ಹೌಸ್, ಟವರ್, ರಾಕೆಟ್, ಇಟಿಸಿ ಯೂಸಿಂಗ್ ಡಿಫರೆಂಟ್ ಶೇಪ್ ಅವೈಲಬಲ್ ಅರೌಂಡ್ ಯು. ನಿಮ್ಮ ಹತ್ತಿರವಿರುವ ವಿವಿಧ ಆಕೃತಿಗಳನ್ನ ಬಳಸಿ ಈ ರೀತಿ ಮನೆಗಳನ್ನ ನೀವು ನಿರ್ಮಾಣ ಮಾಡ್ರಿ ಅಂತ ಹೇಳಾರ. ಮಾಡ್ತೀರಾ? ಮಕ್ಕಳಿಗೆ ಈ ತರ ಮಾಡೋದಂದ್ರ ಬಹಳ ಇಷ್ಟ. ನೋಟ್ ದಟ್ ಕ್ಯೂಬ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಕ್ಯೂಬಾಯ್ಡ್. ನೋಡ್ರಿ, ಕ್ಯೂಬ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಕ್ಯೂಬಾಯ್ಡ್. ಚೌಕ ಘನವು ಒಂದು ವಿಶೇಷ ರೀತಿಯ ಆಯತ ಘನ ಎಂಬುದನ್ನ ಗಮನಿಸಿ. ಈಗ ಅಲ್ಲಿ ನಾವು ಆಯತ ಅಂತ ಕೇಳಿದ್ರಲ್ಲಿ ಇಲ್ಲೇ ಆಯತ ಅಂತಂದು ಈ ಭಾಗದಲ್ಲಿ ಇನ್ನೂ ಜಾಸ್ತಿನ ಬರಿಬಹುದಾಗಿತ್ತು. ಕ್ಯೂಬಾಯ್ಡ್, ಗ್ರೇ ಕಲರ್ ಹೇಳ್ಬಿಟ್ರ, ಹಂಗಾಗಿ ಏನ್ ತೊಂದ್ರೆ ಇಲ್ಲ. ಕ್ಯೂಬಾಯ್ಡ್ಸ್ ಅಂತಂದಿದ್ರ ಈ ಕ್ಯೂಬ್ ಅನ್ನು ಇದಕ್ಕೆ ಸೇರಿಸಿದ್ರೆ ನಡೀತಿತ್ತು ಅಂತ. ನೆಕ್ಸ್ಟ್ ನೋಡೋಣ. ಕನ್ಸ್ಟ್ರಕ್ಟ್ ಅಂಡ್ ಡಿಸ್ಕ್ರೈಬ್. ರಚಿಸಿ ಮತ್ತು ವಿವರಿಸಿ. ಆಸ್ಕ್ ಸ್ಟೂಡೆಂಟ್ಸ್, ಪೋಷಕರು ಮತ್ತು ಶಿಕ್ಷಕರು ಮಾಡಬೇಕಾಗಿರೋದು. ಆ ಸ್ಟೂಡೆಂಟ್ ಟು ಸಿಟ್ ಇನ್ ಅ ಗ್ರೂಪ್ ಆಫ್ 4 or 5. 4 ಅಥವಾ 5 ವಿದ್ಯಾರ್ಥಿಗಳ ಗುಂಪನ್ನ ಮಾಡಿ ಕುಳಿತುಕೊಳ್ಳಲು ಹೇಳಬೇಕು. ಇನ್ ಈಚ್ ಗ್ರೂಪ್ 1 ಸ್ಟೂಡೆಂಟ್ ಸೆಲೆಕ್ಟ್ ಎನಿ 3 ಶೇಪ್ ಅಂಡ್ ಪುಟ್ ದೆಮ್ ಟುಗೆದರ್. ಯಾವುದೇ ಗುಂಪಿನಲ್ಲಿ 3 ಆಕಾರಗಳನ್ನ ಹೊಂದಿರುವ ಆಕೃತಿಗಳನ್ನ ಬಳಸಬೇಕು. ವಿದ್ಯಾರ್ಥಿಗಳು 3 ಆಕೃತಿಗಳನ್ನ ತೆಗೆದುಕೊಳ್ಳಲು ಅವಕಾಶ ಕೊಡಬೇಕು. ದ ಸ್ಟೂಡೆಂಟ್ ದೆನ್ ಡಿಸ್ಕ್ರೈಬ್ ದ ಸೀಕ್ವೆನ್ಸ್ ಆಫ್ ಕನ್ಸ್ಟ್ರಕ್ಷನ್. ಅವನು ಏನ್ ಕನ್ಸ್ಟ್ರಕ್ಟ್ ಮಾಡ್ಯಾನ ಅದನ್ನ ವಿವರಣೆ ಮಾಡಬೇಕು. ಅಂಡ್ ಅದರ್ ಸ್ಟೂಡೆಂಟ್ ಹ್ಯಾವ್ ಟು ಬಿಲ್ಡ್ ದ ಸೇಮ್ ವಿತೌಟ್ ಸೀಯಿಂಗ್ ದ ಒರಿಜಿನಲ್ ಒನ್. ಈಗ ಅವನು ಈ ಆಕೃತಿ ಅಂತ ಹೇಳ್ತಾರ,
ಆ ಗುಂಪಿನವರು ಅದನ್ನ ನೋಡ್ದನ ಇನ್ನೊಂದು ಗುಂಪಿನವ್ರು ಮಾಡ್ಬೇಕು. ಇಲ್ಲಿ ಅವ್ರು 3 ಆಕೃತಿಗಳನ್ನು ಬಳಸಿದ್ದಾರೆ. ಏನು? ದಿಸ್ ಈಸ್ ಕ್ಯೂಬಾಯ್ಡ್, ಸಿಲಿಂಡರ್ ಬಳಸಿರೋದು, ಸಿಲಿಂಡರ್ ಅಂಡ್ ಕೋನ್ ಇವುಗಳನ್ನ ಬಳಸಿ ಆಕೃತಿಯನ್ನ ಮಾಡ್ಯಾರ. ಇವನ್ ರಾಕೆಟ್ ಮಾಡಿನಿ ಅಂತ ಹೇಳ್ತಾನ. ನೀನು ರಾಕೆಟ್ ಮಾಡಿ ತೋರ್ಸು. ಲೆಟ್ ಚಿಲ್ಡ್ರನ್ ಟೇಕ್ ಟರ್ನ್ ಅಂಡ್ ಪ್ಲೇ ದ ಗೇಮ್ ಇನ್ ಗ್ರೂಪ್. ಇದನ್ನ ಮಾಡ್ರಿ, ಚೆನ್ನಾಗೈತಿ. The cylinder is on the top of cuboid. The cone is on the top of cylinder. ಈ ರೀತಿ ಹೇಳಬೇಕು. ಸಿಲಿಂಡರ್ ಆಯತಘನದ ಮೇಲ್ಭಾಗದಲ್ಲಿ, ಶಂಕು ಸಿಲಿಂಡರ್ ನ ಮೇಲ್ಭಾಗದಲ್ಲಿದೆ. ಕ್ಯಾನ್ ಯು ಫೈಂಡ್ ದಿ ಶೇಪ್ ಇನ್ ದ ಕ್ಲಾಸ್ ರೂಮ್? ನೀವು ಈ ರೀತಿ ಆಕಾರಗಳನ್ನ ನಿಮ್ಮ ಕ್ಲಾಸ್ ರೂಮ್ ನಲ್ಲಿ ನೋಡುತ್ತೀರಾ? ನಿಮ್ಮ ಕೋಣೆಯಲ್ಲಿ, ವರ್ಗದ ಕೋಣೆಯಲ್ಲಿ ನೋಡುತ್ತೀರಾ ಅಂತ ಕೇಳ್ತಾ ಇದ್ದಾರೆ. Fill in the table with their name. ಅವುಗಳ ಹೆಸರನ್ನ ಬರೀರಿ ಇಲ್ಲೇ ಅಂತ ಹೇಳಾರ. ಇಲ್ಲಿ ನೋಡ್ರಿ, ಜಸ್ಟ್ ವಾಟರ್ ಬಾಟಲ್, ಗ್ಲಾಸ್ ಇದೇ ಆಕಾರದಲ್ಲಿ ಇರ್ತಾವ. ಸಿಂಟೆಕ್ಸ್ ನೀರು ತುಂಬ, ಡ್ರಮ್ ಸಿಂಟೆಕ್ಸ್ ಇದೇ ಆಕಾರದಲ್ಲಿ ಇರ್ತಾವು. ಸಿಂಟೆಕ್ಸ್ ಇವೆಲ್ಲ ಇದ್ದೇ ಇರ್ತಾವ. ಕ್ಲಾಸ್ ರೂಮ್ ನಲ್ಲಿ ಇರದೇ ಇದ್ರು ಕ್ಲಾಸ್ ರೂಮ್ ಮೇಲ್ಗಡೆ ಇರ್ತಾವ. ಕ್ಲಾಸ್ ರೂಮ್ ಮೇಲ್ಗಡೆ ಅಂದ್ರೆ ಮೇಲ್ಗಡೆ ಬರ್ತಲ್ಲ. ಇಲ್ಲಿ ಸಿಲಿಂಡರ್ ಆಕಾರವನ್ನು ನೀವು ಬೇಕಂದ್ರೆ ಪೆನ್ಸಿಲ್ ಹೇಳ್ರಿ. ಕ್ಲಾಸ್ ರೂಮ್ ಒಳಗಡೆ ಅಂದ್ರೆ ಪೆನ್ಸಿಲ್, ಪೆನ್, ಸಿಲಿಂಡರ್ ಆಕಾರನಲ್ಲೇ ಇರ್ತಾವ. ಸ್ಪೇರ್, ವಾಲಿಬಾಲ್, ಕ್ರಿಕೆಟ್ ಬಾಲ್, ಥ್ರೋ ಬಾಲ್, ಕ್ರಿಕೆಟ್ ಬಾಲ್, ಬಲೂನ್, ಥ್ರೋ ಬಾಲ್, ಕ್ಯೂಬ್, ಚಾಕ್ಲೇಟ್ ಬಾಕ್ಸ್, ಚೆಸ್ ಮ್ಯಾಟ್, ಚಾಕ್ಲೇಟ್ ಬಾಕ್ಸ್, ಕ್ಲಾಸ್ ರೂಮ್ ಒಳಗ ನೋಡಿರೋ ಅಂತದ್ ಹೇಳ್ತಿರ್ತಾರ, ನೋಡಿದ್ದ ಹೇಳಿರ್ತಾರ. ಬರ್ತ್ಡೇಗೆ ಅವಾಗ ಇವ ತಂದಿರ್ತಾರ, ಚೆಸ್ ಮ್ಯಾಟ್ ಇದ್ದೇ ಇರುತ್ತ. ನೆಕ್ಸ್ಟ್, ಮತ್ತೇನ್ ನೋಡಿದ್ರಿ ಈ ಶೇಪ್ ನಲ್ಲಿ ಇರುವಂತದ್ದು? ಫೋಟೋ ಫ್ರೇಮ್, ಕ್ಲಾಸ್ ರೂಮ್ ನಲ್ಲಿ ಇಂಥವು ಜಾಸ್ತಿ ಹಾಕಿರ್ತಾರ. ಫೋಟೋ ಫ್ರೇಮ್, ಚಾಕ್ ಪೀಸ್ ಬಾಕ್ಸ್, ಚಾಕ್ ಪೀಸ್ ಬಾಕ್ಸ್ ಇವೆಲ್ಲ ಕ್ಯೂಬಾಯ್ಡ್ ಶೇಪ್ಗೆ ಬರುವಂತವು, ಕ್ಯೂಬ್ ಶೇಪ್ಗೆ ಬರುವಂತವು. ಕ್ಯೂಬಾಯ್ಡ್ ಅಂಕರ್ ನೋಡಿರ್ತೀರಿ. ಮ್ಯಾಚ್ ಬಾಕ್ಸ್, ಬೋರ್ಡ್, ಡೆಸ್ಕ್ ಈ ಆಕಾರದಲ್ಲಿ ಇರುತ್ತ. ಟೇಬಲ್ ಬಹಳ ಇರ್ತಾವ, ಒಂದಿಷ್ಟನ್ನ ಬರೀರಿ. ಕಂಪಾಸ್ ಬಾಕ್ಸ್ ಇವೆಲ್ಲ. ಕೋನ್ ಅನ್ನ ನೋಡಿರ್ತೀರಿ, ಎಲ್ಲೆಲ್ಲಿ ನೋಡಿರ್ತೀರಿ. ಐಸ್ ಕ್ರೀಮ್,
ಐಸ್ ಕ್ರೀಮ್ ತಿನ್ನುವಾಗ ನೋಡಿರ್ತೀರಿ ಕ್ಯಾಪ್, ಕ್ರಿಸ್ಮಸ್ ಕ್ಯಾಪ್ ನಲ್ಲಿ ಇರುತ್ತೆ ಇದು. ಇದೇ ತರ ಕ್ರಿಸ್ಮಸ್ ಕ್ಯಾಪ್ ಮಾಡಿರ್ತಾರ. ನೆಕ್ಸ್ಟ್ ರೂಪ್ ಆಫ್ ದ ಕ್ಲಾಸ್ ರೂಮ್, ಇದನ್ನ ಈ ಆಕಾರದಲ್ಲಿ ಬರೋಂಗ್ ಮಾಡಿರ್ತಾರ. ಮತ್ತೇನ್ ಬರ್ತಾ ಇನ್ನೊಂದನ್ನ ಹೇಳ್ರಿ. ನೆಕ್ಸ್ಟ್ ನೇಮ್ ದ ಶೇಪ್ ದಟ್ ಯು ಫೈಂಡ್ ದ ಮೋಸ್ಟ್. ಯಾವುದು? ಕ್ಯೂಬಾಯ್ಡ್. ಬಹಳಷ್ಟು ಯಾವ್ದು ಕಂಡಿರುತ್ತ? ಕ್ಯೂಬಾಯ್ಡ್ ಕಂಡಿರುತ್ತ. ನೇಮ್ ದ ಶೇಪ್ that you find the least. Cone. Name the object that are made up of more than one shape. Cuboid. One shape ಎಂತಾನ cuboid object. Next. ನೋಡ್ರಿ sphere. Cuboid, cone, cuboid, cylinder. ಈಗ ನೋಡೋಣ. Finish. Look at these shape and answer the following question. ಈ ಆಕೃತಿಗಳನ್ನು ನೋಡಿ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಸರ್ಕಲ್ ದ ಕ್ಯೂಬ್ಸ್. ಎಲ್ಲಾ ಕ್ಯೂಬ್ಗಳಿಗೆ, ಘನಗಳಿಗೆ ಸರ್ಕಲ್ ಹಾಕ್ರಿ ಅಂತ ನೋಡ್ರಿ. ಈ ಆಕಾರವನ್ನ ಹೊಂದಿರುವಂತಹ ಆಕೃತಿಗಳಿಗೆ ನೀವು ಸರ್ಕಲ್ ಹಾಕ್ಬೇಕು. ಇದು ಕ್ಯೂಬ್, ಸರಿನಾ? ಇಂಥವೆಲ್ಲೆಲ್ಲಿ ಅದಾವು? ಇಲ್ಲಿ ಅದಾವ ನೋಡ್ರಿ, ಈ ತರ. ನೆಕ್ಸ್ಟ್, ಪುಟ್ ಅ ರೈಟ್ ಮಾರ್ಕ್ ಅಗೇನ್ಸ್ಟ್ ದ ಶೇಪ್ ದಟ್ ಆರ್ ಕೋನ್ಸ್. ಯಾವ್ದು ಕೋನು? ಇಲ್ಲಿ ನೋಡ್ರಿ, ರೈಟ್ ಮಾರ್ಕ್. ಇದು ಕೋನ್ 1, ಕೋನ್ 2, ರೈಟ್ ಮಾರ್ಕ್ ಹಾಕೈತಲ್ಲ ಇದು, ಹಿಂಗಾಗ್ರಿ. Next, put cross against the shape that are cylinder. ಕ್ರಾಸ್ ಮಾರ್ಕ್ ಹಾಕ್ರಿ. ಕ್ರಾಸ್ ಮಾರ್ಕ್. 2 ಸಿಲಿಂಡರ್, 3 ಸಿಲಿಂಡರ್, 3 ಸಿಲಿಂಡರ್ ಅದು. ನೆಕ್ಸ್ಟ್, ಪುಟ್ ಅ ಬಾಕ್ಸ್ ಅರೌಂಡ್ ದ ಕ್ಯೂಬಾಯ್ಡ್. ನೋಡ್ರಿ, ಬಾಕ್ಸ್ ಹಾಕಂತ ಹೇಳ್ಯಾರ. ಇದು ಕ್ಯೂಬಾಯ್ಡ್, ಇದು ಕ್ಯೂಬಾಯ್ಡ್, ಇದು ಕ್ಯೂಬಾಯ್ಡ್. ಅರೌಂಡ್ ದ ಕ್ಯೂಬಾಯ್ಡ್ಸ್ ಅಂತಂದ್ರ ಈಗಾಗ್ಲೇ ಅದು ಇದಾಗ ಅವ್ ಸುತ್ತಲೂ ಹಾಕಿದ್ರ ದೊಡ್ಡದಾಗುತ್ತ, ಹಂಗ ಹಾಕಿ ನೋಡ್ರಿ. ವಿತ್ ನೋ ಎಡ್ಜಸ್. ಆಕೃತಿಗಳನ್ನು ಅಂಚುಗಳಿಲ್ಲದವು ಸ್ಪೇರ್. ಸ್ಪೇರ್ ಅಂಚುಗಳು ಇಲ್ಲ, ಸರಿನಾ? ನೆಕ್ಸ್ಟ್, ನೇಮ್ ದ ಶೇಪ್ ವಿತ್ ಓನ್ಲಿ ಒನ್ ಫ್ಲಾಟ್ ಬೇಸ್. ಇದು ಕೋನ್, ಓನ್ಲಿ ಒನ್. ಸರ್ಕಲ್ ಫ್ಲಾಟ್ ಬೇಸ್ ಆಗಿರುತ್ತೆ. ವಿತ್ ಓನ್ಲಿ ಒನ್ ಕರ್ವ್ ಬೇಸ್ ಕೋನ. ವಿತ್ ಬೋತ್ ಫ್ಲಾಟ್ ಅಂಡ್ ಕರ್ವ್ ಬೇಸಸ್ ಸಿಲಿಂಡರ್. ಇದು ಕೋನ್ ಅಂದ್ರ ನಡಿತೈತಿ. ಸಿಲಿಂಡರ್ನು ಹೌದು, ಕೋನನು ಹೌದು. ವಿತ್ ಓನ್ಲಿ, ಇಲ್ಲಿ ಇನ್ನೊಂದು ಐತಿ ನೋಡಿ, ವಿತ್ ಬೋತ್ ಸ್ಟ್ರೇಟ್ ಅಂಡ್ ಕರ್ವ್ಡ್ ಎಡ್ಜಸ್. ಸ್ಟ್ರೇಟ್ ಅಂಡ್ ಕರ್ವ್ಡ್ ಎಡ್ಜಸ್ ಕೋನ್ ಕರೆಕ್ಟ್. ವಿತ್ ಬೋತ್ ಫ್ಲಾಟ್ ಅಂಡ್ ಕರ್ವ್ಡ್ ಬೇಸಸ್. ಫ್ಲಾಟ್ ಅಂಡ್ ಕರ್ವ್ಡ್ ಬೇಸಸ್. Straight and curved base, curved edges. Straight to curved. Okay. Flat. ಸಮತಟ್ಟಾದ ಮತ್ತು ವಕ್ರ ಮುಖಗಳಿರುವುದು ಸಿಲಿಂಡರ್. ಸಿಲಿಂಡರ್. ಓಕೆ, ಇಲ್ಲೊಂದಿಷ್ಟು ಕೊಟ್ಟರು ನೋಡ್ರಿ. Which shape
ಕ್ಯಾನ್ ಯು ಬಿಲ್ಡ್, ನೀವು ಯಾವ ಆಕೃತಿಯನ್ನ ರಚಿಸಬಹುದು? ರಾಕೆಟ್ ಅನ್ನ ಮಾಡ್ತೀರಿ, ಜಾಸ್ತಿ ರಾಕೆಟ್ ಅನ್ನ ನೀಟಾಗಿ ಮಾಡ್ರಿ. ಇವ್ರೇನೋ ಲುಕ್ ವಾಟ್ ಐ ಮೇಡ್ ವಿತ್ ದ ಕ್ಲೇ ಅಂಡ್ ಸ್ಟಿಕ್ ಯು ಟು ಟ್ರೈ ಟು ಮೇಕ್ ಸಚ್ ಶೇಪ್. ನಾನು ಜೇಡಿ ಮಣ್ಣು ಮತ್ತು ಕಡ್ಡಿಗಳಿಂದ ಏನು ಮಾಡಿರುವೆ ನೋಡಿ, ನೀವು ಅಂತಹ ಆಕೃತಿಗಳನ್ನ ಮಾಡಲು ಪ್ರಯತ್ನಿಸಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಟ್ರೈ ಟು ಮೇಕ್ ದಿ ಶೇಪ್ ಯೂಸಿಂಗ್ ಕ್ಯೂಬ್ಸ್. ಘನ ಆಕೃತಿಗಳನ್ನ ಬಳಸಿ ಈ ರೀತಿ ಆಕಾರಗಳನ್ನ ಮಾಡ್ರಿ ಅಂತ ಹೇಳಾರ. ಮಾಡ್ರಿ, ಈಸಿ ಐತಿ. ನಿಮ್ಮ ಶಿಕ್ಷಕರು ಮಕ್ಕಳಿಗೆ ಈ ರೀತಿ ಸ್ಕೂಲ್ ನಲ್ಲಿ ಅವೈಲೇಬಲ್ ಇದ್ರ ಕೊಡ್ರಿ, ಆಕೃತಿಯನ್ನ ಮಾಡ್ತಾರ. ಇಲ್ಲ ಅಂದ್ರ ಪೋಷಕರು ಈ ರೀತಿ ಆಕಾರಗಳನ್ನ ಮನೆಯಲ್ಲಿ ಕೊಡ್ರಿ, ಚೆನ್ನಾಗಿ ಮಾಡ್ತಾರ ಅವ್ರು. ನೆಕ್ಸ್ಟ್ ಸ್ಟಾರ್ಟ್, ಫಿನಿಶ್. ಸ್ಪೇರ್, ಕ್ಯೂಬಾಯ್ಡ್, ಕೋನ್, ಕ್ಯೂಬಾಯ್ಡ್. ಏನ್ ಮಾಡೋಣೀಗ? ಅವ್ರು ಏನ್ ಹೇಳಾರ ನೋಡೋಣ. There is a game along the border of this page. Roll the die and move the counter to the next picture associated with the number on the die. ಒಂದು ಡೈ ನಲ್ಲಿ ಇಲ್ಲೇ ಈ ಆಕೃತಿಗಳ ಹೆಸರನ್ನ ಬರೆದಾರ. ಈಗ ಫಸ್ಟ್ ಒನ್, 1 ಕ್ಯೂಬಾಯ್ಡ್, 2 ಸ್ಪೇರ್, 3ನೇದು ಕೋನ್. ಈ ತರ ಆಕೃತಿಯನ್ನ ಬರೆದಾರಂತ. ನೋಡೋಣ ಎಷ್ಟೆಷ್ಟು ಕೊಟ್ರ ಅಂತಂದ. Finish and play the game with your friends. The one who reaches the finish mark first win the game. ಯಾರು ಮುಗಿಸ್ತಾರ ಅವರು ವಿನ್ ಆದಂಗ. ನೋಡ್ರಿ, ಫಸ್ಟ್ ಸಿಲಿಂಡರ್, ನೆಕ್ಸ್ಟ್ 2ಕ್ಕ ಸ್ಪೇರ್, 3ಕ್ಕ ಕೋನ್, 4ಕ್ಕ ಕ್ಯೂಬ್, 5ಕ್ಕೆ ಕ್ಯೂಬಾಯ್ಡ್, 6ಕ್ಕ ಮೂವ್ 2 ಸ್ಟೆಪ್ ಫಾರ್ವರ್ಡ್ ಇಫ್ ಪಾಸಿಬಲ್. ಸಾಧ್ಯವಾದರೆ 2 ಹಂತ ಮುಂದಕ್ಕೆ ಚಲಿಸಿ ಅಂತ. ಚೆನ್ನಾಗಿದೆ ಆಟ, ಆಡ್ರಿ. ಇವನ್ನ ಗುರುತಿಸುದು. ನೆಕ್ಸ್ಟ್, ಇನ್ ವಾಟ್ ವೇಸ್ ಆರ್ ದಿ ಶೇಪ್ ದ ಸೇಮ್? ಇನ್ ವಾಟ್ ವೇಸ್ ಆರ್ ದೇ ಡಿಫರೆಂಟ್? ದೇ ಹ್ಯಾವ್ ಡಿಫರೆಂಟ್ faces. They are all 3D shapes. ಇಲ್ಲೇ 3D shapes. ಇಲ್ಲೇ ಸಿಮಿಲಾರಿಟಿ ಬಂತು, ಸರಿನಾ? They are all 3D shapes. Similarity. They are all have different faces and edges. Different ಮುಖಗಳು ಮತ್ತು ಅಂಚುಗಳು ಬೇರೆ ಬೇರೆ ಆಗಿವೆ. Different faces and edges. Look at a die face. The faces have 1 to 6 dot. What number is on? ಈಗ ಡೈ ಪೇಸ್ ಅನ್ನ ನೀವು ಡೈ ಅನ್ನ ಹಿಡ್ಕೊಂಡ್ರಿ, ನಿಮ್ ಮನೆಯಲ್ಲಿ ಇದ್ರ ಕೊಡ್ರಿ. ಈ ರೀತಿ ಆಕೃತಿಗಳನ್ನ ಅವುಗಳ ಮೇಲೆ ಬರ್ದಿರ್ತಾರ. ಈಗ ಇಲ್ಲಿ ಬರ್ದಿರ್ತಲ್ಲ, 1 ಸಿಲಿಂಡರ್, 1 ನಿಮ್ ನೋಟ್ಬುಕ್ ನೆಲ್ಲಾರ ಬರ್ಕೋರಿ, ಇಲ್ಲಾರ ಬರ್ಕೊಳ್ರಿ, ನೆನ್ಪಿಟ್ಕೊಂಡಿರ್ರಿ. ಇದನ್ನ ಆಟ ಆಡ್ರಿ. ದ ಪೇಸ್ ಅಪೋಸಿಟ್ ನಂಬರ್ 1. ನಂಬರ್ 1ಗೆ ಏನ್ ಅಪೋಸಿಟ್ ಐತಿ? ನಂಬರ್ 1ಗೆ 2 ಐತಾ, 3 ಐತಾ, 4 ಐತಾ, 5 ಐತಾ? 1ಗೆ 5 ಇತ್ತಂದ್ರ ದ ಅಪೋಸಿಟ್ ಪೇಸ್ ಆಫ್ 4ಗೆ ಏನ್ ಇರುತ್ತಾ? 3 ಇರುತ್ತಾ ಅಥವಾ 4 ಇರುತ್ತಾ? 3ಗೆ ಇನ್ನೊಂದು 6 ಇರುತ್ತಾ? ವಾಟ್ ಪ್ಯಾಟರ್ನ್ ಡು ಯು ನೋಟಿಸ್? ನೀವು ಗಮನಿಸಿದ ವಿನ್ಯಾಸವನ್ನ ಬರೆಯಿರಿ ಅಂತ ಹೇಳ್ಯಾರ. ಇನ್ ವಾಟ್ ಆರ್ಡರ್ is this model built? In what order in this model built? ನೋಡ್ರಿ, ಇದು ಏನು? 3 2 5 5 3. ನೋಡ್ರಿ, 3 ಇದು 3 4
ಹೆಂಗ ಯಾವ ಆರ್ಡರ್ನೊಳಗಿದೆ ಅಂತ ಕೇಳಿದೆ. ಈ ಮಾದರಿಯನ್ನ ಯಾವ ಕ್ರಮದಲ್ಲಿ ನಿರ್ಮಿಸಲಾಗಿದೆ? ಇಲ್ಲಿ ನೋಡ್ರಿ 2 3 ಇಲ್ಲಿ ಫಸ್ಟ್ಗೆ ಇದನ್ನ ಮಾಡಿದ್ರಂದ್ರೆ 2 3 4 2 ಇಲ್ಲ ಅಂದ್ರ ಇದನ್ನು ಹಿಡಿಬೇಕಲ್ಲ 3 3 3 3 3 ಇದನ್ನು ಹಿಡಿದ್ರೆ ಇಲ್ಲೇ ಇದನ್ನ ಇದಕ್ಕೆ ಸೇರಿಸಿದ್ರ 3 3 ಆಯ್ತು. 3 3 ನೆಕ್ಸ್ಟ್ 4 ಇದು 4 5 3 3 4 5 ಈ ತರ ಹೇಳ್ಬೋದು. 4 ಇದನ್ನ ಇದಕ್ಕೆ ಸೇರಿಸ್ರಿ 5 3 3 4 5 ಹಿಂಗ ಈ ಆರ್ಡರ್ನಲ್ಲಿ ಮಾಡ್ರ. What shape do you get if you join a cube and cuboid? ನೀವು ಕ್ಯೂಬ್ ಮತ್ತು ಕ್ಯೂಬಾಯ್ಡ್ ಅನ್ನ ಸೇರಿಸಿದಾಗ ಯಾವ ಆಕೃತಿ ಬರುತ್ತಾ? ಸ್ಟೆಪ್ಸ್ ಬರುತ್ತಾ? ಹೆಂಗಂದ್ರ ಕ್ಯೂಬ್ ಕ್ಯೂಬಾಯ್ಡ್ ಈ ತರ ಸ್ಟೆಪ್ಸ್ ಬಂದೈತಿಲ್ಲ ಹಿಂಗ ಸ್ಟೆಪ್. How many cubes are used to make this shape? ಇಲ್ಲಿ ಎಣಿಸ್ರಿ 1 2 3 1 2 3 ಅಂದ್ರ ಒಂದ್ ರೋ ಸೇಮ್ ಅದಾವು. ಒಂದು ಇಲ್ಲಿ ಕಡಿಮೆ ಹಾಕುವಂತ ಬಂದವು. ಮತ್ತ ಇಲ್ಲಿ 9 ಆದವು. ಇಲ್ಲಿ 2 ಕಡಿಮೆ ಅದಾವು. 9 2 ಕಡಿಮೆ ಅಂದ್ರೆ 9 16 16 ಇಲ್ಲೇ 16 17 18 19 20 21 21 ಅದಾವ ಅಂತ ನೋಡ್ರಿ. ನೀವು ಮಾಡಿ ನೋಡ್ರಿ ಈ ತರ ಎಷ್ಟಾಗತ್ತ ಅಂತ ಗೊತ್ತಾಗತ್ತ. In how many different ways can you join 3 cube? Try and see. ಎಷ್ಟು ವಿಧದಲ್ಲಿ ಒಂದು ಗುರುತಿಸ್ತೀರಿ, ಟ್ರೈ ಮಾಡ್ರಿ ಅಂತ ಹೇಳ್ಯಾರ. ತುಂಬಾ ಈಸಿ ಇದೆ, ಮಾಡಿ. What possible shape do you get if you join 3 cubes? 1 ಪಡಿತೀರಿ 1 ನೆಕ್ಸ್ಟ್ ಏನ್ ಪಡಿತೀರಿ? ಈ ತರದ ಆಕಾರಗಳನ್ನು ಪಡಿಬಹುದು, ಈ ತರದ್ದು ಪಡಿಬಹುದು. ಮತ್ತೇನ್ ಪಡಿತೀರಿ? ಬರೀರಿ ಟಿ ಅನ್ನ ಪಡಿತೀರಿ. Name the shape used in these model. Describe how the shapes are arranged to make them. ಈ ಮಾದರಿಗಳಲ್ಲಿ ಬಳಸಿರುವ ಆಕೃತಿಗಳನ್ನ ಹೆಸರಿಸಿ. ಇಲ್ಲಿ ನೋಡ್ರಿ ಕ್ಯೂಬಾಯ್ಡ್ ಬಳಸ್ಯಾರ. ಕ್ಯೂಬಾಯ್ಡ್ ಇಲ್ಲೇನು ಕ್ಯೂಬಾಯ್ಡ್ ಬಳಸ್ಯಾರ. ಎಲ್ಲಾ ಕಡೆನೂ ಕ್ಯೂಬಾಯ್ಡ್ ಅದಾವು. ಅವುಗಳನ್ನ ಮಾಡಲು ಆಕೃತಿಗಳನ್ನು ಹೇಗೆ ಜೋಡಿಸಲಾಗಿದೆ ಎಂಬುದನ್ನ ವಿವರಿಸಿ. ಸ್ಟೆಪ್ ಬೈ ಸ್ಟೆಪ್ 1 after 1 ಜೋಡಿಸ್ಯಾರ. ನೆಕ್ಸ್ಟ್ ಯೂಸ್ 6 ಡಯಾಸ್ ಟು ಮೇಕ್ ದ ಫಾಲೋಯಿಂಗ್ ಶೇಪ್. ಇದನ್ನ ಡಯಾಸ್ ಅನ್ನ ಬಳಸಿ ಕ್ಯೂಬಾಯ್ಡ್ ಮಾಡಿ, ಅಟ್ ಅ ಟವರ್ ಮಾಡಿ, ಎನಿ ಅದರ್ ಶೇಪ್ ಆಫ್ ಯುವರ್ ಚಾಯ್ಸ್ ಮಾಡಿ ಅಂತ ಹೇಳ್ಯಾರ. ಚಟುವಟಿಕೆ ಚೆನ್ನಾಗಿದೆ, ಮಾಡಿ. ಇದಿಷ್ಟು ಈ ವಿಡಿಯೋದಲ್ಲಿ. ಬಹಳಷ್ಟು ಅಪೇಕ್ಷೆ ಪಟ್ಟು ಮೆಸೇಜ್ ಮಾಡಿ ಬೇಡ್ಕೊಂಡಿದ್ದರಿಂದ ಈ ವಿಡಿಯೋ ಮಾಡ್ಲಾಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಡಬಲ್ ಸೆಂಚುರಿ ದ್ವಿಶತಕವನ್ನ ನೋಡೋಣ.